ವೆಲ್ಕಮ್ ಟು ಶರಣು ವರ್ಲ್ಡ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಕೊಂಡು 2025 BEd ಪ್ರವೇಶಾತಿಯನ್ನು ಪಡೆಯುವಂಥ ವಿದ್ಯಾರ್ಥಿಗಳು ಈಗಾಗಲೇ ಇಲಾಖೆಯ ಮಾಹಿತಿ ಪ್ರಕಾರ ನವೆಂಬರ್ 10ರಂದು ಎಲಿಜಿಬಲ್ ಲಿಸ್ಟನ್ನು ಪ್ರಕಟಿಸುವಂತೆ ಈಗಾಗಲೇ ನೋಟಿಸನ್ನು ಹೊರಡಿಸಿತ್ತು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಎಲಿಜಿಬಲ್ ಲಿಸ್ಟ್ ಪ್ರಕಟಿಸುತ್ತಾ ಅಥವಾ ಇಲ್ವಾ, ಇಲಾಖೆಯ ಯಾವ ರೀತಿ ಯಾವ ಪೋರ್ಟಲಲ್ಲಿ ಪ್ರಕಟಗೊಳ್ಳುತ್ತೆ, ಯಾಕೆ ಡೌನ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಯಾವ ರೀತಿ ನೋಡ್ಬೇಕಂದ್ರೆ ಯಾವುದೇ ಒಂದು ಕ್ರೋಮ್ ಬ್ರೌಸರಲ್ಲಿ ಅಥವಾ ಗೂಗಲ್ ಲ್ಯಾಪ್ಟಾಪಲ್ಲಿ ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಬಾರಲ್ಲಿ CASL ಅಂತೇಳಿ ಟೈಪ್ ಮಾಡಬೇಕು. CASL ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಅಲ್ಲಿ CASL ಮೇಲೆ ಕ್ಲಿಕ್ ಮಾಡಿಂದ ಇಲ್ಲಿ CASL ಅಂತ ಹೇಳ್ಬಿಟ್ಟು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಇಲಾಖೆಯ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅಂತ ಇಲಾಖೆಯ ಒಂದು ವೆಬ್ಸೈಟಲ್ಲಿ ಎಲಿಜಿಬಲ್ ಲಿಸ್ಟನ್ನು ಪ್ರಕಟಿಸುತ್ತೆ. ಎಲಿಜಿಬಲ್ ಲಿಸ್ಟೇ ಬೇರೆ ಮತ್ತು ಕಾಲೇಜ್ ಲಿಸ್ಟೇ ಬೇರೆ. ಸೊ ಇದು ಎಲಿಜಿಬಲ್ ಲಿಸ್ಟ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿರುವಂಥ ವಿದ್ಯಾರ್ಥಿಗಳು ತಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸಿದ ನಂತರ ಅವರು BEd ಮಾಡಲಿಕ್ಕೆ ಅರ್ಹರು ಅಂತೇಳ್ಬಿಟ್ಟು ಇಲಾಖೆಯ ಮಾಹಿತಿಯ ಪ್ರಕಾರ ಇಲ್ಲಿ 2025 ಅಂತೇಳ್ಬಿಟ್ಟು BEd ಕೋರ್ಸಿಗೆ ಪ್ರವೇಶ ಅಂತೇಳ್ಬಿಟ್ಟು 2025 ನೋಟಿಫಿಕೇಷನ್ ಹೊರಡಿಸುತ್ತಲ್ಲ. ಸೊ ಇಲ್ಲೇ 25-26 ಅಂತೇಳ್ಬಿಟ್ಟು ಪ್ರಕಟವಾಗಿದ್ದು ಇದರಲ್ಲೇ ಎಲಿಜಿಬಲ್ ಲಿಸ್ಟನ್ನು ಪ್ರಕಟಿಸುವ ಸಾಧ್ಯತೆ ಇದೆ. ಇಲಾಖೆಯ ಮಾಹಿತಿ ಪ್ರಕಾರ ಇವತ್ತು ಬಂದೇ ಬರುವ ಸಾಧ್ಯತೆ ಕೂಡ ಇದೆ ಅಂತೇಳ್ಬಿಟ್ಟು ಮಾಹಿತಿ ತಿಳಿಸ್ತಾ ಇದ್ದೇನೆ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು